ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿದೆ. ಸಿಎಂ ವಿರುದ್ಧ ಪಾದಯಾತ್ರೆ ಮಾಡಿದವರಿಂದಲೇ ಕ್ಲೀನ್ ಚಿಟ್. ಲೋಕ ತನಿಖೆಯಲ್ಲಿ ಸಿಎಂ ವಿರುದ್ಧ ಬಾಯ್ಬಿಟ್ಟಿಲ್ಲ ಶಾಸಕರು. ಲೋಕಾಯುಕ್ತದಿಂದ ಮೈಸೂರಿನ ಬಹುತೇಕ ಜನಪ್ರತಿನಿಧಿಗಳ ವಿಚಾರಣೆ ನಡೆದಿದೆ. ಈ ರಿಪೋರ್ಟ್ನಲ್ಲಿ ಮೈಸೂರಿನ 10ಕ್ಕೂ ಹೆಚ್ಚು ಜನಪ್ರತಿನಿಧಿಗಳು ಹೇಳಿಕೆ ಕೊಟ್ಟಿದ್ದಾರೆ. 14 ಸೈಟ್ ಹಂಚಿಕೆ ಸಂಬಂಧ ಮೈಸೂರು ಜನಪ್ರತಿನಿಧಿಗಳ ವಿಚಾರಣೆ ನಡೆಯಿತು. ಏನಂತ ಹೇಳಿದ್ದಾರೆ ಜನಪ್ರತಿನಿಧಿಗಳು? ತನಿಖೆ ವೇಳೆ ಹಲವು ರಾಜಕಾರಣಿಗಳ ಹೇಳಿಕೆಯನ್ನ ಲೋಕಾಯುಕ್ತ ತನಿಖಾಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಪಾರ್ವತಿ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡ. ಕೆಲವರಿಂದ ನನಗೆ ನೆನಪಿಲ್ಲ, ಗೊತ್ತಿಲ್ಲ ಅನ್ನೋ ಉಡಾಫೆ ಉತ್ತರ. ಮತ್ತೆ ಕೆಲವರಿಂದ ನಿಯಮದ ಪ್ರಕಾರವೇ ಸೈಟ್ ಹಂಚಿಕೆ ಅನ್ನೋ ಹೇಳಿಕೆ. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಶಾಸಕರ ಹೇಳಿಕೆಯನ್ನ ತನಿಖಾಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಜಿಟಿ ದೇವೇಗೌಡ, ಎಸ್ ಎ ರಾಮದಾಸ್, ಬಿ ಹರ್ಷವರ್ಧನ್, ಜಿ ಕುಮಾರ್ ನಾಯಕ್, ತನ್ವೀರ್ ಸೇಠ್ ಸೇರಿದಂತೆ ಹಲವರ ಹೇಳಿಕೆ ದಾಖಲಾಗಿದೆ. ಕಾಂಗ್ರೆಸ್ಸಿನ ಶಾಸಕರು ಸಿಎಂ ಪರವಾಗಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದು ಬೇರೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಕೂಡ ತನಿಖೆಯಲ್ಲಿ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಪಾರ್ವತಿ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಸಿಎಂ ವಿರುದ್ಧ ಮುಡಾ ಪ್ರಕರಣದಲ್ಲಿ ಪಾದಯಾತ್ರೆಯನ್ನ ಯಾರೆಲ್ಲ ಮಾಡಿದ್ರು ಆ ಭಾಗದ ಶಾಸಕರು ಅವರೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಪಾರ್ವತಿ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಲವರು ಉತ್ತರ ಕೊಟ್ಟಿದ್ದಾರೆ, ನನಗೆ ನೆನಪಿಲ್ಲ, ಗೊತ್ತಿಲ್ಲ ಅಂತ ಉಡಾಫೆ ಮಾತುಗಳು. ಮತ್ತೆ ಕೆಲವರು ರೂಲ್ಸ್ ಪ್ರಕಾರವೇ ಸೈಟ್ ಹಂಚಿಕೆ ಆಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ನ ಆ ಭಾಗದ ಶಾಸಕರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅದು ಈಗ ಬಹಿರಂಗ ಆಗಿದೆ. ಮುಡಾ ಹಗರಣದಲ್ಲಿ ಕುಮಾರ್ ನಾಯಕ್ರದ್ದೇ ಲೋಕಾಯುಕ್ತ ವರದಿಯಲ್ಲೇ ಸ್ಫೋಟಕ ಅಂಶ ಬಯಲಾಗಿದೆ. ಜಿ ಕುಮಾರ್ ನಾಯಕ್ ಐಎಎಸ್ ಅಧಿಕಾರಿಯಾಗಿ ನಿವೃತ್ತಿಯಾಗಿದ್ದಾರೆ. ಅವರದ್ದೇ ಲೋಪ ಅಂತ. ಕರ್ತವ್ಯ ಲೋಪ ನಡೆದು 19 ವರ್ಷಗಳು ಕಳೆದು ಹೋಗಿದೆ. ಅಖಿಲ ಭಾರತ ಮತ್ತು ಸೇವಾ ನಿಯಮಗಳಡಿ ಅಕ್ರಮವನ್ನ ತೆಗೆದುಕೊಳ್ಳಬಹುದು. ಶಿಸ್ತು ಕ್ರಮದ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನು ಡಿನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ಬೋದು, ಆ ವಿಷಯ ಬೇರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲಿನೇಷನ್ ಮಾಡೋ ಸಂದರ್ಭದಲ್ಲಿ ಅದು ಓನರ್ಶಿಪ್ಪು ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ತಾ ಇದ್ದೀವಿ. ಅದು ಸರ್ಕಾರದ ಭೂಮಿನ ಅಥವಾ ಇನ್ಯಾರ್ದೋ ಬಡಬಗ್ಗರಿಗೆ ಸೇರಿದ ಭೂಮಿನ ಅಥವಾ ಅವರಿಗೆ ಸೇರಿದ ಭೂಮಿನ ಅವರಿಗೆ ಬಂದಂತಹ ಕ್ರಮ ಅಂದರೆ ಅವರು ಸೇಲಿಂದನೋ ಅಥವಾ ಇನ್ಯಾವುದರಿಂದ ಅವ್ರು ಪಡ್ಕೊಂಡಿದ್ದಾರೆ ಅವೆಲ್ಲವೂ ಸರಿಯೋ ತಪ್ಪು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ನಾವು ಬೇರೆ ಇನ್ನಿಳಿದ ಅಂಶಗಳು ನನಗೆ ಗೌಣ ಅನ್ನಿಸ್ತದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅನ್ಯಾಕ್ರಾಂತ ಮಾಡಿದ ಭೂಮಿಯ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡೋದಾಯಿತು ಅಂತ ಹೇಳಿದರೆ ಮೂಡಾದಲ್ಲಿರುವಂಥ ಸ್ಕೀಮ್ ಪ್ರಕಾರ ಭೂಮಿಗೆ ಭೂಮಿ ಅಂತ ಹೇಳ್ಬಿಟ್ಟು ಒಂದು ಕಾಂಪನ್ಸೇಷನ್ ಸ್ಕೀಮ್ ಇದೆಯೇ ಹೊರತು ಅದು ಅನ್ಯಾಕ್ರಾಂತವಾದ ಭೂಮಿಯೇ, ಅನ್ಯಾಕ್ರಾಂತ ಆಗಿಲ್ಲದೆ ಇರೋದೇನೆ, ಇರಿಗೇಟೆಡ್ ಭೂಮಿಯೇ, ತೋಟದ ಭೂಮಿಯೇ, ಆ ಥರ ಯಾವುದೇ ಒಂದಕ್ಕೂ ಅಲ್ಲಿ ಅವಕಾಶ ಇಲ್ಲ ಆ ಸ್ಕೀಮ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.